ಮೊಟ್ಟ ಮೊದಲಿಗಾಗಿ ಇಬ್ಬರಿಗೆ ನಾನು ಮೊದಲು ಧನ್ಯವಾದ ಅರ್ಪಿಸ್ತೀನಿ. ಮೊದಲನೇದಾಗಿ ನಮ್ಮ ಸಮಾಜದ ಸ್ವಾಭಿಮಾನಿಗಳ ಎಲ್ಲಾ ಸ್ವಾಭಿಮಾನಿಗೆ ಈ ಹೋರಾಟವನ್ನು ಯಶಸ್ವಿ ಮಾಡಿದ್ದಕ್ಕೆ. ಎರಡನೇದ್ದು ಮಾಧ್ಯಮ ಮಿತ್ರರು. ಈ ಒಂದು ವಿಷಯವನ್ನ ಯಾವತ್ತು ಈ ಒಂದು ಹೋರಾಟ ಸಮಾಜದ ಎಸ್ಟಿಗಾಗಿ ಹೋರಾಟ ಎಷ್ಟಿ ಬೇಕು, ವಿಶೇಷವಾಗಿ ಗಂಗಮತ ಬೇಡ, ಡೋಕ್ರೆ ಕೋಳಿ ಬಿಟ್ಟು ಹೋದ ಪರ್ಯಾಯ ಪದಾರ್ಥ ಕಳಿಸಿದ್ರೆ ಎಷ್ಟಿ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಮನಮನದಲ್ಲಿ ಹುಟ್ಟು ಹಾಕಿದಂತ ವಿಠ್ಠಲಿಯವರು ಇವತ್ತು ನಿಜವಾಗ್ಲೂ ಜೀವಂತ. ಅವರ ಆತ್ಮಕ್ಕೆ ಶಾಂತಿ ಯಾವಾಗಂದ್ರೆ ಡೋಕ್ರೆ ಕೋಳಿ ಬಿಟ್ಟು ಹೋದ ಪರ್ಯಾಯ ಪದಾರ್ಥ ಕೇಂದ್ರಕ್ಕೆ ಹೋದಾಗ. ಯಾಕೆ ಇವತ್ತು ಇಷ್ಟೊಂದು ಜನ ಆಕ್ರೋಶಿತವಾಗಿ ಬಂದಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಬಹು ಮುಖ್ಯವಾಗುತ್ತೆ. ಅನೇಕ ಜನ ಬರಬೇಡ ಅನ್ನೋರು ಇದ್ರು, ಇದು ಬೇಡ ಅನ್ನೋರು ಇದ್ರು, ನಾ ಕಳಿಸ್ಕೊಟ್ಟಿನಂತ ಆಶ್ವಾಸನೆ ಕೊಡೋರು ಇದ್ರು. ಆದ್ರೆ ಜನಕ್ಕೆ ಆಶ್ವಾಸನೆ ಬೇಕಾಗಿಲ್ಲ. ಪರ್ಟಿಕ್ಯುಲರ್ ಆಗಿ ಸರ್ಕಾರವೇ ತಲೆಬಾಗಿ ನಿಮಗೆ ನಾವು ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿತ್ತು. ಆ ಹೋರಾಟವು ಇವತ್ತಿನ ದಿನ ಪಕ್ಷಾತೀತವಾಗಿ ಒಂದು 3 ಜನ ಅನಿವಾರ್ಯ, ಪಕ್ಷಾತೀತ ಯಾರ ನೇತೃತ್ವ ಇಲ್ಲ, ಆದ್ರೂ ಕೂಡ 3 ಜನ ಓಡಾಡಿ ಕೆಲಸ ಮಾಡಿದವ್ರ ಹೆಸರು ತಗೊಳ್ಳೇಬೇಕು. ಮೊದಲನೇದಾಗಿ ಶಾಣಪ್ಪಣ್ಣ ಅವರು, ಎರಡನೇದಾಗಿ ಬಾಣಿ ಅವರು, ಮೂರನೇದಾಗಿ ಶಿವಕುಮಾರ್ ನಾಟಿ. ಈ ಒಂದು ಹೋರಾಟವನ್ನ ಕರೆದ ಮೇಲೆ ಅನೇಕ ತೊಡಗುಗಳಿದ್ದು, ಎಲ್ಲರೂ ಕೂಡಿದ್ರು. ಕೊನೆ ಕ್ಷಣದಲ್ಲಿ ಏನೋ ಒಂದು ಮಿಸ್ಗೈಡ್ ನಿಂದ ಆಗಿತ್ತು. ಆದ್ರೆ ಇವತ್ತೊಂದು ಶಕ್ತಿಯುತ ಹೋರಾಟ ಯಶಸ್ವಿಯಾಗಿದೆ. ಅದು ಕೂಡ ಕೇವಲ ಮುಂಜಾನೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 9 ಗಂಟೆ 12 ಗಂಟೆ ಸತತ ಹೋರಾಟ. DC ಆಫೀಸ್ ಇತಿಹಾಸದಲ್ಲಿ ಯಾವತ್ತೂ ಕೂಡ DC ಆಫೀಸ್ ರೋಡ್ ಇದುವರೆಗೂ ಬಂದಾಗಿಲ್ಲ. ಮಾಧ್ಯಮ ಮಿತ್ರ ತಮಗೂ ಗೊತ್ತಿದೆ. ಈ ಬಂದಾಗ್ಬೇಕಾದ್ರೆ ಎಷ್ಟು ಶಕ್ತಿ ಈ ಒಂದು ಅವಾಗಲೇ ನಮ್ಮ ಸಾಹೇಬಣ್ಣ ತಳವಾರ್ ಹೇಳಿದ್ರು, ಊರಾಗ ಅಡಿವ್ಯಾಗ ಜಾಲಿ ಬೆಳಿಬಾರ್ದು, ಊರಾಗ ಕಬ್ಲಿಗರ್ ಇರಬಾರ್ದು ಅಂತ. ಇವತ್ತು ಊರಾಗ ಕಬ್ಲಿಗರ್ ಒಕ್ಕೊಂಡ್ರ ಯಾವ ರೀತಿ ಬಂದಾಗೈತೆ ಅನ್ನೋದು ತಾವು ನೋಡಿದ್ವಿ. ಮತ್ತು ವಿಷಯಕ್ಕೆ ಬರೋದಾದ್ರೆ ನಾನು ಸರ್ಕಾರಕ್ಕೆ ಯಾಕೆ ಒಂದು ಎಚ್ಚರಿಕೆಯನ್ನ ಮತ್ತು ಮನವರಿಕೆಯನ್ನ ಮಾಡಿಕೊಡ್ತೀನಿ. ಈಗಾಗಲೇ ಇರುವಂತ ಮುಖ್ಯಮಂತ್ರಿಗಳು ಸಾಮಾಜಿಕವಾಗಿ ನ್ಯಾಯ ಕೊಡುವಂತ ಮುಖ್ಯಮಂತ್ರಿಗಳು ಅಂತ ನಾನು ಭಾವಿಸಿದ್ದೀನಿ. ಮೊನ್ನೆ ನಮ್ಮ ನೆಚ್ಚಿನ ದೇವರಾಗಿರುವಂತ ವಾಲ್ಮೀಕಿ ಜಯಂತಿ ದಿನ ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಮತ್ತು ಉಗ್ರಪ್ಪನವ್ರು ಇಬ್ರು ಸೇರಿ ದೇವೇಗೌಡರ ಹತ್ರ ಹೋಗಿ ನಾವು ಎಸ್ ಟಿ ಮಾಡಿಸಿದೀವಿ ಅನ್ನೋದು. ನಿಮಗೆ ಅವ್ರಿಗೆಲ್ಲ ಎಸ್ ಟಿ ಮಾಡಿಸೋದು ಹೆಂಗ, ಫೈಲ್ ಹೆಂಗ್ ಮಾಡೋದು ಅನ್ನೋದು ಗೊತ್ತಿದೆ, ಕಬ್ಬಲಿಗರದು ಗೊತ್ತಿಲ್ಲ. GT ಜಯಕುಮಾರ್ ನಿಮ್ಮ ಜೊತೆಗಾರರು. GT ಜಯಕುಮಾರ್ ಅವರ ಜೊತೆಗಿದ್ದು ನೀವು ಎಲ್ಲವನ್ನೂ ಮಾಡಿದಿರಿ. ನಮ್ಮ ಸಮಾಜದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮಾಜದ ಮತಗಳನ್ನ ತಗೊಂಡು ರಾಜಕಾರಣಿಗಳಾಗಿದ್ದೀರಲ್ಲ, ಅವ್ರಿಗಿದೆ. ಎಲ್ಲರೂ ಏನ್ ತಿಳ್ಕೊಂಡ್ರೆ ಕೇವಲ ಖರ್ಗೆ ಕುಟುಂಬ ಕಬ್ಬಲಿಗರ ಹೋಟ್ಲಿಂದ ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂತ ತಿಳ್ಕೊಂಡಿದ್ದಾರೆ. ಖರ್ಗೆ ಕುಟುಂಬನೂ ದೊಡ್ಡ ಮಟ್ಟಕ್ಕೆ ಕಬ್ಬಲಿಗರ ಹೋಟ್ಲಿಂದ ಹೋಗಿದೆ. ಇವತ್ತು ಅವರು ಮನಸ್ಸಾಕ್ಷಿಯಿಂದ ಹೇಳಬೇಕು, ಯಾರು ಸಿದ್ದರಾಮಯ್ಯರು ಅವರು ಕೂಡ ಈ ಪ್ರಸ್ತರ ಹೋಟ್ಲಿಂದನೇ ಇವತ್ತಿನ ಈ ಮಟ್ಟಕ್ಕೆ ಬೆಳೆದಾರ ಅನ್ನೋದು ಕೂಡ ಅವ್ರ ಗಮನದಾಗ ಇಟ್ಕೋಬೇಕು. ಈ ಹೋರಾಟ ಇವತ್ತು ಯಶಸ್ವಿ ಆಗಿದೆ ಅಂದ್ರೆ ಜನರು ಕುಂತು ತಮ್ಮ ಸ್ವಾಭಿಮಾನ ತೋರಿಸಿದ್ದಾರೆ. ಯಶಸ್ವಿ ಯಾವಾಗ ಅಂದ್ರೆ ಈಗೇನು ನೇರವಾಗಿ ತಾವೇ ಮಾತಾಡಿ ಇಲ್ಲ ನಾನು ಅದನ್ನ ಮತ್ತೊಂದ್ಸಲ ಕಳಿಸಿಕೊಡಕ್ಕೆ ತಯಾರಿದ್ದೀನಿ ಅಂತ ಹೇಳಿದಾರಲ್ಲ, ಅದು ಕಳಿಸಿಕೊಟ್ಟಾಗ ಮಾತ್ರ ಯಶಸ್ವಿ. ಇಲ್ಲ ಅಂದ್ರೆ ಮತ್ತೆ ನಿಮಗೆ ಮತ್ತೊಂದು ರೀತಿಯಲ್ಲಿ ನಿಮಗೆ ಉತ್ತರವನ್ನ ಕೊಡಕ್ಕೆ ಈ ಕಬ್ಬಲಿಗ ಸಮಾಜ ಸಿದ್ಧವಾಗಿದೆ. ಈ ಒಂದು ಹೋರಾಟಕ್ಕೆ ಇದು CM ಗಮನಕ್ಕೂ ಬಂದಿದೆ. ಯಾಕಂದ್ರೆ CM ಗಮನಕ್ಕೆ, ಇಂಟೆಲಿಜೆನ್ಸ್ಗೆ ಎಲ್ಲವಕ್ಕೂ ನಾವು ಮುಟ್ಟಿಸುವಂತ ಪ್ರಯತ್ನ ಮಾಡಿದೀವಿ. ದೊಡ್ಡ ಹೋರಾಟ. ಈ ಹೋರಾಟ ಯಶಸ್ಸು ಇಬ್ಬರಿಗೆ ಸಲ್ಲುತ್ತೆ, ಒಂದು ಮಾಧ್ಯಮಕ್ಕೆ, ಇನ್ನೊಂದು ಸ್ವಾಭಿಮಾನ ಹೋರಾಟ. ಸರ್, ಎಸ್ ಟಿ ಸಲುವಾಗಿ ಹೋರಾಟ ಮಾಡಿದ್ರು ಹಾಗೆ ಹೀಗೆ ಅಂತೇಳಿ ನಿಮ್ಮವರೇ ಏನೋ ಲಂಚಪ್ಪ ಜಮಾದಾರರು ಮೊನ್ನೆ ಹೇಳಿಕೆ ಆಗಿರ್ತಾರೆ. ಇದು ಎಸ್ ಟಿ ಆಲರ್ಕ್ ಅವಾಗೆ ಎಂತೂ ಆಗ ಹೋಗ್ತಿತ್ತು, ದೇವೇಗೌಡರಿಗೆ ಕಪ್ಪು ಬಾವುಟ ತೋರ್ಸಲಿಂದ ಎಸ್ ಟಿ ಆಗಿಲ್ಲ. ಹೇಳ್ತೀರಿ ಬಹಳಷ್ಟು ಜನಕ್ಕ ಅದರ ಮಾಹಿತಿ ಕೊರತೆಯಿಂದ ಕಪ್ಪು ಬಾವುಟ ತೋರಿಸಿದ ಸತ್ಯ. ಯಾಕೆ ತೋರ್ಸ್ಯಾರ ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ. 1991ರಿಂದ ಹಿಡಿದು ಅಂದ್ರೆ ದೇವೇಂದ್ರಪ್ಪ ಗಾಳಪ್ಪನವರ ಕೇಸು 83ರಲ್ಲಿ ಬಂದ ನಂತರ ಏನಾಯ್ತಂದ್ರೆ ಅವಾಗ ಏನದು ಕೇಸ್ ಅಂದ್ರೆ ಟೋಕ್ರೆ ಕೋಳಿ ಸರ್ಟಿಫಿಕೇಟ್ ಕೊಡ್ಬೇಕು ಅಂದ್ರೆ ಕೊಯ್ಯಾದ ಸಮನಾರ್ಥಕ ಪದ ಇವಕ್ಕೆಲ್ಲ ಎಸ್ ಟಿ ಅರ್ಹತೆ ಅಂತ ಒಂದು ಆದೇಶ ಬಂದ್ಮೇಲೆ ನಮ್ಮ ಸಮಾಜ ಆಗ್ಲಿ ಇಡೀ ದೇಶದ ಎಲ್ಲರಾಗ್ಲಿ ಅವಾಗ ಏನ್ ಮಾಡಿದ್ರು, ಶಾಲೆಯನ್ನು ಯಾರು ಕಲ್ತಿರ್ಲಿಲ್ಲ, ಹಿಂದುಳಿದವ್ರು 75ರಿಂದ ಕಲ್ತಿರ್ಬೇಕು. ಹಿಂದುಳಿದವ್ರ ಆಯೋಗ ಬಂದ್ಮೇಲೆ ಇವರಿಗೆ ಶಿಕ್ಷಣದ ಹಕ್ಕು ಬೇಕು ಅಂದಾಗ 83ರಾಗ ನಮ್ಮ ಕೋರ್ಟ್ ಆದೇಶ ಬಂದಾಗ ಆನಂತರ ಶಾಲಾ ದಾಖಲೆಗಳು ಸೃಷ್ಟಿ ಆದವು. ಆ ಸಂದರ್ಭದಲ್ಲಿ ಟೋಕ್ರೆ ಕೋಳಿ ಅಂತ ಬರಿಸಿದ್ರು. ಮುಂದೆ 91ರಲ್ಲಿ ಏನಾಯ್ತು ಅಂತಂದ್ರೆ ಸರ್ಟಿಫಿಕೇಟ್ ಇಶ್ಯೂ ಆಗಕ್ ಸ್ಟಾರ್ಟ್ ಆದವು. ಏನು 93ರಲ್ಲಿ ಶಾಲಾ ದಾಖಲಾತಿಯನ್ನ ಆಧಾರ ಇಟ್ಕೊಂಡು ಅವರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿ ಕಾಗೋಡು ತಿಮ್ಮಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು ಇದ್ದಾಗ ಆದೇಶ ಮಾಡಿದ್ರು. ಆ ರೀತಿಯಾಗ ಸರ್ಟಿಫಿಕೇಟ್ ಸ್ಟಾರ್ಟ್ ಆಗಿದ್ದು ಏಕದಮ್ಮಾಗಿ ಸ್ಟಾಪ್ ಆಗ್ಬಿಟ್ಟು. ಯಾವಾಗ 1995ರಲ್ಲಿ ಸ್ಟಾಪ್ ಆದಾಗ ಅವಾಗ ನಿರಂತರ ಹೋರಾಟಗಳಾಗಿದ್ದು ಇತಿಹಾಸ ತೆಗೆದು ನೋಡ್ಲೇಬೇಕಾದ್ರೆ ಟೋಕ್ರೆ ಕೋಳಿ ಸರ್ಟಿಫಿಕೇಟ್ ಇಶ್ಯೂ ಆಗ್ಬೇಕಂತೇಳಿ ನಿರಂತರ ಹೋರಾಟಗಳು ಸ್ಟಾರ್ಟ್ ಆದವು. ಮೊನ್ನೆ ನಮ್ಮ
ತಳವಾರ ಸಮಾಜದವರಿಗೆ ಸರ್ಟಿಫಿಕೇಟ್ ಕೊಡದೇ ಇದ್ದಾಗ ಬೊಮ್ಮಾಯಿಯವರಿಗೆ ಯಾವ ರೀತಿ ಏನು ಕಪ್ಪು ಬಾವುಟನ ತೋರಿಸಿದ್ರಲ್ಲ, ಅವತ್ತು ಟೋಕ್ರೆ ಕೋಳಿ ಸರ್ಟಿಫಿಕೇಟ್ ಇಶ್ಯೂ ಆಗ್ಬೇಕು ಅಂತೇಳಿ ಕಪ್ಪು ಬಾವುಟ ತೋರಿಸಿದ್ದಾರೆ ವಿನಃ ದೇವೇಗೌಡರಿಗೆ ವಿರೋಧಿಸೋದಕ್ಕಲ್ಲ. ನಮಗೆ ಟೋಕ್ರೆ ಕೋಳಿ ಅಂತ ಸರ್ಟಿಫಿಕೇಟ್ ಕೊಡ್ರಿ, ಅವ್ರು ಭಾಷಣ ನೋಡ್ರಿ. ನೀವು ಯಾವತ್ತು ನಮಗೆ ಎಸ್ ಟಿ ಮಾಡ್ಬೇಡ್ರಿ, ಇದ್ದುದು ಕೊಡ್ರಿ ಅಂತ ಕೇಳ ಏನಂದ್ರಿ, ಭಾಷಣ ಮಾಡ್ಬೇಡ್ರಿ ಕಳಿಸ್ತೀವಿ ಅನ್ನೋದು ಬೇಡ, ಆಲ್ರೆಡಿ ನಾವು ಎಸ್ ಟಿ ಒಳಗೆ ಇದ್ದೀವಿ, ನಮ್ಮನ್ನ ನೇರವಾಗಿ ಕೊಡ್ರಿ ಅಂತಿದ್ದಾರೆ. ದಯವಿಟ್ಟು ನಮ್ಮ ಸಮಾಜದಲ್ಲಿ ತಪ್ಪು ಕಲ್ಪನೆ ಇದೆ. PTG ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ನಾನು ಸ್ವತಃ ಅಧ್ಯಯನಕ್ಕಿಳಿದ ಮೇಲೆ ಗೊತ್ತಾಗಿರುವಂತ ಸತ್ಯ ಇದು. ಅವರ ಹೆಸರಿಗೆ ಬದುಕಿದ್ದಾಗೂ ಅವರ ಹೆಸರಿಗೆ ಏನೋ ಕಪ್ಪು ಮಸಿಯನ್ನು ಬಡಿಯುವಂತ ಪ್ರಯತ್ನ ಮಾಡಿದ್ದು, ಅವರ ಸತ್ತ ಮೇಲೂ ಮಾಡಿದ್ದಾರೆ. ಯಾವಾಗ ಅವರಿಂದ ಇಡೀ ಸ್ವಾಭಿಮಾನ ಬಳಗ ಐತಂದ್ರೆ ಅವ್ರ ಹೆಸರು ಬಳಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರೆ ಕೆಲವೊಂದಿಷ್ಟು ಜನ ತಪ್ಪು ಮಾಹಿತಿಯಿಂದ ಹೇಳ್ತಾರೆ. ಇನ್ನು ಅವರು ಸುಧಾರಿಸ್ಕೊಂತಾರೆ. ಮತ್ತು ಇಡೀ ಸಮಾಜ ಕೂಡ ಅವತ್ತು ಟೋಕ್ರೆ ಕೋಳಿ ಸರ್ಟಿಫಿಕೇಟ್ ಕೊಡ್ಸಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು ಅನ್ನೋದನ್ನ ನಮ್ಮ ಸಮಾಜ ಮನವರಿಕೆ ಮಾಡ್ಕೋಬೇಕು. ಮತ್ತು ಎಸ್ ಟಿ ಆಗ್ಬೇಕಾದ್ರೆ ಆರ್ಟಿಕಲ್ 342 ಪ್ರಕಾರ ಎಸ್ ಟಿ ಒಳಗಿದ್ದ ಪರ್ಯಾಯ ಪದ ಇರಬೇಕು. ಅಂದ್ರೆ ಟೋಕ್ರೆ ಕೋಳಿ ನಮ್ಮ ಕಪ್ಪಲಿಗಾಂಬಿಗೆ ಪರ್ಯಾಯ ಪದ ಆಗಿರೋದ್ರಿಂದ ಅದಕ್ಕೋಸ್ಕರ ಅವರು ಹೋರಾಟ ಮಾಡಿರೋದು ಬೇರೆ ಕಲ್ಲ. ಸರ್, ಕೊನೆಯದಾಗಿ ಸೃಷ್ಟಿ ಮಾಡಿದ್ರಿ ಕಲಬುರಗಿಯಲ್ಲಿ ಸಾಕಷ್ಟು ಹೋರಾಟಗಳೇ ಆಗಿ 9 ಗಂಟೆವರೆಗೆ ಯಾವ್ದು ಹೋರಾಟ ಮಾಡಿಲ್ಲ. ಈ ಹೋರಾಟ ಬಗ್ಗೆ ಏನ್ ಹೇಳ್ತಿರ್ತಾವ? ಸರಿ, ಇದ್ರ ಬಗ್ಗೆ ನಾನು ಈ ಹೋರಾಟವನ್ನ ಯಶಸ್ವಿ ಮಾಡಿದಂತ ಎಲ್ಲ ಸ್ವಾಭಿಮಾನಿಗಳ ಪಾದಗಳನ್ನ ತೊಳೆದು ತಲೆ ಮೇಲೆ ಹಾಕಬೇಕಾದಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ. ಹೋರಾಟ ಅಂದ್ರೆ ಏನು, ಯಾವ ರೀತಿ ಇರಬೇಕು ಹೋರಾಟ, ಯಾವ ರೀತಿಯಾಗಿ ನಾವು ನಮ್ಮ ಸರ್ಕಾರವನ್ನ ನಮ್ಮ ಶಕ್ತಿಯನ್ನ ತೋರಿಸ್ಬೇಕನ್ನೋದು ಹೋರಾಟವನ್ನು ತೋರಿಸ್ತಾರೆ. ಹಿಂದೆ ಕೇಳಿದ್ವಿ, ನಾವು ಪುಸ್ತಕದಲ್ಲಿ ಓದಿದ್ವಿ, ಅಹೋರಾತ್ರಿ ನೀರಡಿಕೆ ಎಲ್ಲವನ್ನು ಬಿಟ್ಟು ಹೋರಾಟ ಮಾಡ್ತೀವಿ. ಇವತ್ತು ನಾನು 2013ರಲ್ಲಿ ಈ ಸಮಾಜದ ಹೋರಾಟಕ್ಕೆ ಬಂದಿದ್ದೀನಿ. ಇಂಥವು ಯಾವ ನೋಡಿದ್ದಿಲ್ಲ, ನೋಡೋಕೆ ಸಾಧ್ಯನೇ ಇಲ್ಲ. ಯಾವುದೇ ಪ್ರೀ ಪ್ಲಾನ್ ಇಲ್ಲ, ಎಲ್ಲರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ತಮ್ಮ ಸ್ವಂತ ದುಡ್ಡಲ್ಲಿ ಬಂದು 9 ಗಂಟೆ ತನಕ, ಅದು DC ಆಫೀಸ್ ಮುಂದಿರುವ ರೋಡನ್ನು ಬಂದ್ ಮಾಡೋದು ಯಾರಿಂದ ಸಾಧ್ಯ ರೀ? ಅದಕ್ಕೋಸ್ಕರ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲವರ ಪಾದವನ್ನ ನಾವು ತೊಳೆದು ಜಳಕ ಮಾಡಿದ್ರು ತಪ್ಪಾಗಲಿಕ್ಕಿಲ್ಲ ನಮ್ಮಂತ ಹೋರಾಟಗಾರ. ಸರ್, ಕೊನೆಯದಾಗಿ ಪ್ರಿಯಾಂಕಾ ಖರ್ಗೆ ಅವರು ಯಾರಿಗೆ ಕರೆ ಮಾಡಿದ್ರು ಮತ್ತೆ ಏನ್ ಹೇಳಿದ್ರಿ? ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊತ್ತು ಬೇಕಾಗಿದ್ದಿಲ್ಲ, ಇದು ಸತ್ಯ ಕೂಡ ನಿಮ್ಗೆ ಗೊತ್ತಿಲ್ಲ. ನಾನು ಒಬ್ಬ ಮಾಧ್ಯಮ ಮಿತ್ರ ಮತ್ತು ಹೋರಾಟಗಾರ ಆಗಿರೋದ್ರಿಂದ ನಾನು ಏನ್ ಮಾಡಿದ್ವಿ ಅಂದ್ರೆ, CM ನ PS ಆಗಿರುವಂತ PA ಆಗಿರುವಂತ ಪ್ರಭಾಕರನ್ಗೆ 9 ಗಂಟೆವರೆಗೆ ಈ ರೀತಿ ಆಗ್ತಾ ಇದೀನ, ಯಾರು ಸ್ಪಂದಿಸ್ತಾ ಇಲ್ಲ ಅನ್ನೋದಾಗ ಒಂದು ಅವ್ರಿಗೆ ಮಾಹಿತಿಯನ್ನು ಕೊಟ್ಟಾಗ, ಮತ್ತೆ ರವಿಕುಮಾರ್ ಸರ್ ಅವರು ಕೂಡ ಈ ರೀತಿ ಆಗ್ತಾ ಇದೆ, ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ರವಿಕುಮಾರ್ ಅವರು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಿಗೆ CM ಆಫೀಸ್ಗೆ ಮಾತಾಡಿದ ಮೇಲೆ ಆವಾಗ ಮನದು ಬಂದು ಅವರು ಆಡಿಯೋ ರೆಕಾರ್ಡ್ ಅನ್ನ ನೋಡಿದಾಗ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಆಯ್ತ್ರಿ, ನಿಮ್ಮ ಹೋರಾಟ ಚಲೋ ಇದೆ, ನಾವು ಮಾಡ್ತೀವಿ ಅಂತೇಳಿ. ಆದ್ರೆ ಅವರು ನಮ್ಮ ಸ್ವಾಮೀಜಿ ಒಳಗೆ ಏನ್ ಹೇಳಿದ್ರು ಅಂತಂದ್ರೆ, ನಿಮ್ಮವ್ರು ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡ್ತಾರ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು. ಅದು ಸಮಾಜ ಅನೇಕ ಜನ ಕೇಳಿಸ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಈ ಆರೋಪ ಎಲ್ಲಿ ಮಾಡಿದ್ದೀರಿ? ನಿಮ್ಮ ತಂದೆಯವರು ರಾಜ್ಯಸಭಾ ಸದಸ್ಯರಾಗಿ ಒಂದು ದಿನನೂ ಈ ಸಮಾಜದ ಬಗ್ಗೆ ಮಾತಾಡಿಲ್ಲ. ನೀವು ಈ ಸಮಾಜದ ಬಗ್ಗೆ MLA ಇದ್ದಾಗೂ ಕೂಡ ನಿಯಮಾನುಸಾರ ಇದಕ್ಕೆ ಹಿಂಗೆ ಅನ್ಯಾಯ ಅಂತ ಕೇಳಿಲ್ಲ. ನಾವು ದಲಿತರ ಧ್ವನಿ ಅಂತ ಹೇಳ್ತೀರಿ, ನೀವು ದಮನಿತರ ಧ್ವನಿ ಅಂತೀರಿ. ನಾವು ದಮನಿತರಲ್ಲ, ಕಬ್ಬಲಿಗರು ದಮನಿತರ ಕಾಣ್ತಾ ಇಲ್ಲ ನಿಮ್ಗೆ. ತಂದೆಗೆ ಜೀವನ ಕೊಟ್ಟ ದೇವೇಂದ್ರಪ್ಪ ಗಾಳಪುರ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ತಂದೆಯವರಿಗೆ ರಾಜಕೀಯ ಜನ್ಮ ನೀಡಿದ್ದು ದೇವೇಂದ್ರಪ್ಪ ಗಾಳಪುರ. ನಿಮ್ಮ ತಂದೆಯವರಿಗೆ ಲಿಡ್ಕರ್ ಅಧ್ಯಕ್ಷನ್ ಮಾಡಿ ಇವತ್ತು ರಾಜಕೀಯ ಭವಿಷ್ಯವನ್ನ ಗುರುಮಿಟ್ಕಲ್ ಕರ್ಕೊಂಡು ಹೋಗಿ ಭವಿಷ್ಯ ಕೊಟ್ಟು, ನಾನು ನಿಮಗೆ ಋಣ ತೀರಿಸೋದಾಗಿತ್ತು. ನಮ್ಮ ಅನಿಲ್ ಜಮಾದ್ ಅವರಿಗೆ, ಅವರ ಮಗನಿಗೆ ಏನು ಕೊಟ್ಟಿದ್ದೀರಿ? ಏನು ದೇವೇಂದ್ರಪ್ಪ ಗಾಳಪ್ಪನ ಕೇಸ್ ಇದೆಯಲ್ಲ, ಆ ಕೇಸ್ ಪ್ರಕಾರ ನೀವು ನಮ್ಮ ಸಮಾಜದ ಪರವಾಗಿದ್ದೀರಿ ಅಂದ್ರೆ ಆ ಕೇಸ್ ಪ್ರಕಾರನೇ ನಮ್ಮ ಅನಿಲ್ ಜಮಾದ್ ಅವರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡ್ತಾರೆ? ಆಗತ್ತಾ ನಿಮ್ಮಿಂದ? ಸಾಧ್ಯನಾ? ಆದ್ರಿಂದ ದಯವಿಟ್ಟು ಸುಳ್ಳು ಹೇಳೋದನ್ನ ಎಲ್ಲರೂ ಬಂದ್ ಮಾಡಬೇಕು. ಜೊತೆಗೆ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸರಿಯಾದ ರೀತಿಯಲ್ಲಿ ಕೊಡುವಂತ ಕೆಲಸ ಆಗ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳೆಯ ವಿನಂತಿ ಮಾಡ್ಕೊತಿದ್ದು. ಟ್ರೈಲರ್ ಅಂತಾರಲ್ಲ, ಅಭಿ ಪಿಕ್ಚರ್ ಬಾಕಿ ಹೇ.
ಒಂದು